ಸೊ ಹಾಯ್ ಗೈಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಒಂದು ವೀಡಿಯೋದಲ್ಲಿ ಮೋಜ್ ಅಪ್ಲಿಕೇಶನಲ್ಲಿ ತುಂಬಾ ಜನ ವೀಡಿಯೋ ಮಾಡ್ತಾಯಿದ್ದಾರೆ, ಬಟ್ ಅವ್ರಿಗೆ ಗಿಫ್ಟ್ನ ಸಿಗ್ತಾಯಿಲ್ಲ. ಯಾವ ರೀತಿ ಅದು ಗಿಫ್ಟ್ನ ಸಿಗ್ತಾಯಿಲ್ಲ ಮತ್ತು ಗಿಫ್ಟ್ನ ಯಾವ್ಯಾವ ರೀತಿ ನೀವು ಪಡ್ಕೋಬೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಡ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲು ಏನಾಯ್ತಪ್ಪ ಅಂದರೆ ಒಂದು ಕ್ರೈಟೇರಿಯಾ ಇತ್ತು. ನಾನು ಅನ್ಕೊಂಡಾಗೆ ಒಂದು ಕ್ರೈಟೇರಿಯಾ ಇತ್ತು. ಏನಪ್ಪ ಅಂತಂದರೆ 10,000 ಫಾಲೋವರ್ಸ್ ಆದರೆ ನಿಮಗೆ ಮೋಜ್ ಅಪ್ಲಿಕೇಶನ್ದವರು ನಿಮಗೆ ಸ್ವಲ್ಪ ಗಿಫ್ಟ್ನ ಕೊಡ್ತಿದ್ರು. ಯಾವಪ್ಪ ಅಂತಂದರೆ ನಿಮಗೆ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಫೋನ್ಸ್ ಆಗಿರ್ಬೋದು, ರಿಂಗ್ ಲೈಟ್ ಆಗಿರ್ಬೋದು, ಟ್ರೈಪಾಡ್ ಆಗಿರ್ಬೋದು, ಈ ರೀತಿ ನಿಮಗೆ ಗಿಫ್ಟ್ಸನ್ನ ಕೊಡ್ತಿದ್ದು ಮತ್ತು ನಿಮ್ಮ ವೀಡಿಯೋನ ಬೂಸ್ಟ್ ಮಾಡ್ತಾಯಿತ್ತು. ಒಳ್ಳೆಯ ವೀಡಿಯೋ ಕ್ವಾಲಿಟಿ ವೀಡಿಯೋ ಇತ್ತಂದರೆ ಬೂಸ್ಟ್ ಮಾಡ್ತಾಯಿತ್ತು. ಬಟ್ ಇವತ್ತಿನ ಒಂದು ವೀಡಿಯೋದಲ್ಲಿ ಈಗ ಇರೋ ಸಿಚುವೇಶನ್ಗೆ ಆ ರೀತಿ ಇಲ್ಲ. ಯಾಕಪ್ಪ ಅಂತಂದರೆ ಈಗ ನೀವು ಒಳ್ಳೆ ವೀಡಿಯೋ ಮಾಡ್ತಿದ್ರೆ ನಿಮ್ಮದು 100% ವೀಡಿಯೋ ವೈರಲ್ ಆಗುತ್ತೆ. ಯಾಕಪ್ಪ ಅಂದರೆ ಇವು ಅಂದರೆ ಮೋಜದವರು ಅದನ್ನು ನೋಡ್ತಾರೆ. ನಿಮ್ಮ ವೀಡಿಯೋ ನೀವು ಮಾಡ್ತಿದ್ರೆ ಅಂದರೆ ಅದನ್ನು ನೋಡ್ತಾರೆ. ಈಗ ನಿಮಗೆ ಇಷ್ಟೇ ಫಾಲೋವರ್ಸ್ ಬೇಕು, ಇಷ್ಟೇ ನಿಮಗೆ ಇದನ್ನು ಬೇಕು ಅಂತ ಇಲ್ಲ, ಇಷ್ಟೇ ವೀಡಿಯೋ ಮಾಡಿರಬೇಕು ಅಂತ ಏನೂ ಕ್ರೈಟೇರಿಯಾ ಇಲ್ಲ. ನೀವು ಒಳ್ಳೆ ಕ್ವಾಲಿಟಿಯ ವೀಡಿಯೋ ಮಾಡ್ತಾಯಿದ್ರಿ ಅಂದರೆ ನಿಮಗೆ 100% ಅವರು ಗಿಫ್ಟ್ನ ಕೊಡ್ತಾರೆ. ಅದು ಯಾವ ರೀತಿ ನಿಮಗೆ ಗಿಫ್ಟ್ನ ಬರುತ್ತೆ ಅಂದರೆ ನೀವು ಆಲ್ರೆಡಿ ನಿಮ್ಮ ಮೊಬೈಲ್ ನಂಬರಿಂದ ಅಲ್ಲಿ ಲಾಗಿನ್ ಮಾಡಿರ್ತೀರ. ಅವಾಗ ಏನಾಗುತ್ತಪ್ಪ ಅಂದರೆ ಆ ಮೊಬೈಲಿಂದ ವೆರಿಫೈ ಮಾಡಿ ನಿಮಗೆ ಒಂದು ಮೆಸೇಜ್ ಅಂತ ಏನೋ ಒಂದು ಕಳಿಸ್ತಾರೆ. ಆವಾಗ ನಿಮ್ಮದು ಅಡ್ರೆಸ್ನ ಅವರು ಫಿಲ್ ಮಾಡೋದಕ್ಕೆ ಒಂದು ಆಪ್ಷನ್ ಬರುತ್ತೆ. ಆ ಅಡ್ರೆಸ್ನ ನೀವು ಫಿಲ್ ಮಾಡಿದ ಬಳಿಕ ನಿಮಗೆ ಅವರು 1 ಅಥವಾ 2 ವಾರದಲ್ಲಿ ನಿಮಗೆ ಅದನ್ನು ಡೆಲಿವರ್ ಮಾಡ್ತಾರೆ. ವೀಡಿಯೋನ ನೀವು ಮಾಡ್ತಿರ್ತಾರೆ, ಒಳ್ಳೆಯ ವೀಡಿಯೋ ಇರುತ್ತೆ, ನಿಮ್ಮದು ಒಂದು ಒಳ್ಳೆಯ ವೀಡಿಯೋ ಇರುತ್ತೆ. ಆ ವಿಡಿಯೋದಲ್ಲಿ ಏನು ಕಮ್ಮಿ ಇರುತ್ತೆ ಅವ್ರು ನೋಡ್ತಾರೆ. ಏನು ಸೌಂಡ್ ಕಮ್ಮಿ ಇದೆಯಾ, ಇಲ್ಲ ಬ್ಯಾಕ್ಗ್ರೌಂಡ್ ಕಮ್ಮಿ ಇದೆಯಾ, ಅಥವಾ ಲೈಟಿಂಗ್ ಕಮ್ಮಿ ಇದೆಯಾ, ಮತ್ತು ಏನಾದರೂ ಅವರು ಕಮ್ಮಿನ ಫೈಂಡ್ ಔಟ್ ಮಾಡ್ತಾರೆ. ಅದ್ರ ಬಗ್ಗೆ ಅವರು ನಿಮಗೆ ಅದರ ಗಿಫ್ಟ್ನ ಕೊಡ್ತಾರೆ. ಅಂದರೆ ಈಗ ಬ್ಯಾಕ್ಗ್ರೌಂಡ್ ನೋಡ್ಬೋದು, ಬ್ಯಾಕ್ಗ್ರೌಂಡಲ್ಲಿ ಒಂದು ಸ್ವಲ್ಪ ಕಮ್ಮಿ ಇತ್ತಂದರೆ, ಅಂದರೆ ಬ್ಯಾಕ್ಗ್ರೌಂಡ್ ಸರಿ ಇದ್ದಿರಕ್ಕಿಲ್ಲ ಅಂದರೆ ನಿಮಗೆ ಬ್ಯಾಕ್ಗ್ರೌಂಡ್ನ ವಾಲ್ಪೇಪರ್ನ ನಿಮಗೆ ಗಿಫ್ಟ್ ಮಾಡುವಂಥದ್ದು, ಅಥವಾ ಲೈಟಿಂಗ್ ಸರಿ ಇಲ್ಲ ಅಂದರೆ ಲೈಟಿಂಗ್ನ ಗಿಫ್ಟ್ ಮಾಡ್ಬೋದು, ಅಥವಾ ಟ್ರೈಪಾಡ್ ಸರಿ ಇಲ್ಲ ಅಂದರೆ ಟ್ರೈಪಾಡ್ನ ಗಿಫ್ಟ್ ಮಾಡ್ಬೋದು. ಎಲ್ಲೂ ನೀವು ಇಟ್ಟು ಮಾಡ್ತಿದ್ದಾರೆ. ಬಟ್ ನಿಮ್ಮ ಕ್ಯಾಮ್ರಾ ಕ್ವಾಲಿಟಿ ಸರಿ ಇಲ್ಲ ಅಂದರೆ ನಿಮಗೆ ಕ್ಯಾಮ್ರಾ ಅಂದರೆ ಮೊಬೈಲ್ನ ಕೊಡುವಂಥದ್ದು. ಕೆಲವೊಂದು ಜನರಿಗೆ ನಾನು ನೋಡಿದ್ದೇನೆ ಕ್ಯಾಮ್ರಾ ಮೊಬೈಲ್ ಕೂಡ ಕೊಟ್ಟಿದ್ದಾರೆ. ಅದು ನಾನು ನೋಡಿದ್ದೇನೆ, ಬಟ್ ಅದು ರಿಯಲ್ ಆಗಿ ಅಂತ ಹೇಳೋದಕ್ಕಾಗಲ್ಲ. ಬಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಯೂಟ್ಯೂಬ್ನಲ್ಲಿ, ನಾನು ತುಂಬ ಸರ್ಚ್ ಮಾಡಿ ನೋಡಿದ್ದೇನೆ. ಆಲ್ಮೋಸ್ಟ್ ಐಫೋನ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ನಿಮಗೆ 10,000 ಒಳಗೇ ನಿಮಗೆ ಒಂದು ಸ್ಮಾರ್ಟ್ಫೋನ್ನ ಕೊಡ್ತಾರೆ. ಇಲ್ಲಿ ಮೇಜರಾಗಿ ಏನಪ್ಪ ಅಂತಂದರೆ ನೀವು ವಿಡಿಯೋನ ಮಾಡ್ತಾ ಇರಬೇಕು. ಮತ್ತು ನಾನು ಹೇಳಿದೆ ನಾನು ಬ್ಯಾಕ್ಗ್ರೌಂಡ್ ಇಲ್ಲ, ಅದಿಲ್ಲ, ಇದಿಲ್ಲ, ನಿಮಗೆ ವಿಡಿಯೋನ ಮಾಡಿದ್ರೆ ಕೊಡ್ತಾರೆ ಅಂತ. ಬಟ್ ಆ ರೀತಿ ಇಲ್ಲ. ನೀವು ರೆಗ್ಯುಲರಾಗಿ ವಿಡಿಯೋ ಮಾಡಿ ಮತ್ತು ನಿಮ್ಮಲ್ಲಿ ಅಂದರೆ ನಿಮಗೆ ಲೈಟ್ ಬೇಕಾಗಿತ್ತು ಅಂದರೆ ನೀವು ಲೈಟ್ ಆರಿಸಿ ನೀವು ವಿಡಿಯೋನ ಮಾಡಿ. ನಿಮ್ಮ ಕತ್ಲಲ್ಲಿ ಮಾಡಿದ್ರೆ ನಿಮಗೆ ಮೋಜ್ ಆ್ಯಪ್ದಾಗ ಒಂದು ಲೈಟ್ ಕೊಡ್ತಾರೆ ಅಂತ ಆಗಿರೋದಿಲ್ಲ. ಯಾಕಪ್ಪ ಅಂತಂದರೆ ನೀವು ವಿಡಿಯೋನ ಆಲ್ರೆಡಿ ಒಂದು ಸ್ವಲ್ಪ ಅಂದರೆ ನೀವು ಕ್ವಾಲಿಟಿನ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀರ. ಅವಾಗ ಅವರು ನಿಮಗೆ ಒಂದು ಸ್ವಲ್ಪ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾರೆ ವಿಡಿಯೋದಲ್ಲಿ, ಅವರು ಕಂಟಿನ್ಯೂ ಆಗಲಿ ವಿಡಿಯೋ ಮಾಡಲಿ ಅಂತ. ಬಟ್ ನಿಮಗೆ ಗಿಫ್ಟ್ ಬರಬೇಕು ಅಂತ ನೀವು ಆ ವಿಡಿಯೋನ ಆರಿಸ್ಬಿಟ್ಟು ಬ್ಯಾಕ್ಗ್ರೌಂಡು ಯಾವುದೋ ಒಂದು ಬೇರೆನ ತೊಗೊಂಡ್ಬಿಟ್ಟು ಅಂದರೆ ಎಲ್ಲೋ ಹೋಗಿ ನೀವು ವಿಡಿಯೋ ಮಾಡಿದ್ರೆ ಆ ರೀತಿ ಅಲ್ಲ. ನಿಮಗೆ ಕ್ಯಾಟ್ ಬ್ಯಾಕ್ಗ್ರೌಂಡ್ದಲ್ಲಿ ನಿಂತು ನೀವು ವಿಡಿಯೋ ಮಾಡ್ತೀನಿ, ಆಮೇಲೆ ನನಗೆ ಒಳ್ಳೆಯ ಬ್ಯಾಕ್ಗ್ರೌಂಡ್ ಕೊಡುತ್ತೆ ಅಂತೆಲ್ಲ ಅದೇನು ಮ್ಯಾಟ್ರ್ ಆಗೋದಿಲ್ಲ. ನೀವು ಒಂದು ಒಳ್ಳೆಯ ವಿಡಿಯೋ ಮಾಡಿರ್ತೀರ ಅಂದರೆ ಒಂದು ಯಾವುದೋ ಒಂದು ಟ್ರೆಂಡಿಂಗ್ ಬಂದಿರುತ್ತೆ, ಯಾವುದೋ ಒಂದು ಟ್ರೆಂಡಿಂಗ್ ಸಾಂಗ್ ಬಂದಿರುತ್ತೋ, ಯಾವುದೋ ಒಂದು ಟ್ರೆಂಡಿಂಗ್ ಒಂದು ವಿಡಿಯೋ ಇರುತ್ತೆ, ಅದನ್ನ ಜೊತೆಗೆ ನೀವು ಅದನ್ನು ವಿಡಿಯೋ ಮಾಡಿರ್ತೀರ. ಬಟ್ ನಿಮ್ಮದು ಅದ್ರ ಜೊತೆಗೆ ನಿಮ್ಮ ಕಂಬೈನ್ ಒಂದು ಒಳ್ಳೆಯದಾಗಿರುತ್ತೆ, ಕಂಬೈನ್ ಅದನ್ನು ನೀವು ಒಳ್ಳೆಯದಾಗಿರುತ್ತೆ. ಅವಾಗ ಅವರು ಆ ವಿಡಿಯೋದಲ್ಲಿ ಏನು ಕಮ್ಮಿ ಇದೆ ಅವ್ರು ನೋಡ್ತಾರೆ. ಆ ವಿಡಿಯೋದಲ್ಲಿ ಏನು ಕಮ್ಮಿ ಇದೆ ನೋಡ್ತಾರೆ. ಬ್ಯಾಕ್ಗ್ರೌಂಡ್ ಕಮ್ಮಿ ಇದೆಯಾ, ಅಥವಾ ಲೈಟಿಂಗ್ ಸೆಟಪ್ ಕಮ್ಮಿ ಇದೆ, ಅಥವಾ ನಿಮ್ಮನ್ನು ಡ್ರೆಸ್ ಕೂಡ ಕೆಲವರಿಗೆ ಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಆ ರೀತಿ ಇರುವಂಥದ್ದು ಕೆಲವರಿಗೆ ಗ್ಲಾಸು, ಕೆಲವರಿಗೆ ಮೊಬೈಲ್ಸು, ಹಿಂಗೆ ನಿಮಗೆ ಚಿಕ್ಕ ಪುಟ್ಟ ಒಂದು ಕೊಡ್ತಾರೆ, ಗಿಫ್ಟ್ನ ಕೊಡ್ತಾರೆ. ಯಾಕಪ್ಪ ಅಂದರೆ ಅವರು ಅವರ ಆಡಿಯನ್ಸ್ನ ಮೇಂಟೈನ್ ಮಾಡೋದಕ್ಕೆ ಅವರು, ಯಾಕಪ್ಪ ಅಂತಂದರೆ ನೀವು ಬಿಟ್ಟು ಹೋಗ್ತೀರ, ಬೋರ್ ಆಗಬಾರ್ದು, ಅಥವಾ ಅವರು ನಿಮಗೆ ಒಂದು ಏನಾದರೂ ಒಂದು ಗಿಫ್ಟ್ ಕೊಟ್ಟು ನಿಮಗೆ ಬೂಸ್ಟ್ ಮಾಡ್ತಾರೆ ನೀವು ವಿಡಿಯೋ ಮಾಡಲಿ ಅಂತ. ಅದಕ್ಕಾಗಿ ನಿಮಗೆ ವಿಡಿಯೋ ಇಷ್ಟ ಇದ್ರೆ ವಿಡಿಯೋ ಮಾಡಿ ನನಗೂ ಇಮೇಲ್ ಮಾಡಿದ್ರು ಅವರು, ವಿಡಿಯೋ ಮಾಡಿರಿ ಮತ್ತು ನಮ್ಮದು ಲೋಗೋ ಹಾಕಿ ನೀವು ಇದರಲ್ಲಿ ನೀವು ಮೋಜ್ ಅಪ್ಲಿಕೇಶನಲ್ಲಿ ಪಬ್ಲಿಷ್ ಮಾಡ್ಬೋದು. ನಿಮ್ಮ ಕ್ರೈಟೇರಿಯಾ ಅಂದರೆ ನಿಮ್ಮದು ಒಂದು ಸಪ್ರೇಟ್ ಕ್ರೈಟೇರಿಯಾ ಇರುತ್ತೆ. ಅದೇ ಕ್ರೈಟೇರಿಯಾದಲ್ಲಿ ನೀವು ವಿಡಿಯೋ ಮಾಡಬೇಕು. ನೀವು ಯಾವುದೋ ಒಂದು ಕ್ರೈಟೇರಿಯಾ ಇರುತ್ತಲ್ಲ, ನೀವು ಯಾವುದೋ ಒಂದು ಕ್ರೈಟೇರಿಯಾ ತೊಗೊಳ್ಳಿ. ಟೆಕ್ ಆಗಿರ್ಬೋದು, ಮೋಜ್ ಅಂದರೆ ಯಾವುದು ಡ್ಯಾನ್ಸಿಂಗ್ ಕ್ರೈಟೇರಿಯಾ ಆಗಿರ್ಬೋದು, ಒಂದು ಡೈಲಾಗ್ ಕ್ರೈಟೇರಿಯಾ ಆಗಿರ್ಬೋದು. ಅದೇ ಕ್ರೈಟೇರಿಯಾಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ವಸ್ತುಗಳಾಗಿರ್ಬೋದು ಅದನ್ನು ನಿಮಗೆ ಕೊಡ್ತಾರೆ. ಅವರು 100% ಕೊಡ್ತಾರೆ. ಈಗ ಇನ್ನೊಂದು ಆಪ್ಷನ್ ಬಂದಿರುವಂಥದ್ದು ಗಿಫ್ಟ್ ಆಪ್ಷನ್ ಅಂತ. ಗಿಫ್ಟ್ ಆಪ್ಷನು ಮತ್ತು ಮೊನಿಟೈಸೇಷನ್, ಯೂಟ್ಯೂಬ್ ಥರನೇ ಒಂದು ಮೊನಿಟೈಸೇಷನ್ ಆಪ್ಷನ್ ಕೂಡ ಬಂದಿದೆ ಅಂತೆ. ಅದ್ರ ಬಗ್ಗೆ ಇನ್ನೂ ಕಂಪ್ಲೀಟಾಗಿ ನನಗೆ ಮಾಹಿತಿ ದೊರಕಿಲ್ಲ. ಬಟ್ ಅದು ನನಗೆ ಮಾಹಿತಿ ಸಿಕ್ತಂದರೆ ನಿಮಗೆ
ಆ ವಿಡಿಯೋದಲ್ಲಿ ನಿಮಗೆ ಅಂದರೆ ವಿಡಿಯೋ ನಾನು ಮಾಡ್ತೇನೆ ಅದ್ರ ಬಗ್ಗೆಯೂ. ಈಗ ಕೆಲವು ಮಂದಿ ಏನು ಹೇಳ್ತಾರಪ್ಪ ಅಂದರೆ ಆ ವಿಡಿಯೋನ ಆ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಅಂತ ಇಲ್ಲ. ನೀವು ಕನ್ಸಿಸ್ಟೆನ್ಸಿ ಇರಬೇಕು, ವಿಡಿಯೋ ಮಾಡ್ತಿರ್ಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಯಪ್ಪ ಅಂದರೆ ನೀವು ತಿಂಗಳಿಗೊಮ್ಮೆ ಮಾಡ್ತೀರಾ, 2 ತಿಂಗಳಿಗೊಮ್ಮೆ ವಿಡಿಯೋ ಹಾಕ್ತೀರಾ, ನನಗೆ ಮೂಜ್ ಅಪ್ಲಿಕೇಶನ್ ಅವ್ರು ಗಿಫ್ಟಾಗಿ ಕೊಡ್ತಾ ಇಲ್ಲ ಅಂತ ಹಂಗೆ ಅಂದ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಅದು ಫ್ಯಾಷನ್ ಇರಬೇಕು, ಅಂದರೆ ನಾನು ಅವ್ರು ಕೊಡದೇ ಇರಲಿ ಅಂತ ನೀವು ವಿಡಿಯೋ ಹಾಕ್ತಾ ಇರಬೇಕು. ಅವಾಗ ಏನು ಮಾಡ್ತಾರಪ್ಪ ಅಂತಂದರೆ ಅವರು ಎಲ್ಲರೂ ನೋಡ್ತಿರ್ತಾರೆ, ಎಲ್ಲ ಚಾನಲ್ದು ಅಂದರೆ ಸ್ವಲ್ಪ ಬೂಸ್ಟ್ ಆಗ್ತಿರತ್ತಲ್ವ ನಿಮ್ಮದು ವಿಡಿಯೋ. ಅವಾಗ ಅವ್ರು ನೋಡ್ತಾ ಇರ್ತಾರೆ ಯಾವ ವಿಡಿಯೋ ಬೂಸ್ಟ್ ಆಗ್ತಿರತ್ತೆ, ಯಾವುದು ಡೆಡ್ ಆಗಿರುತ್ತೆ ಅವನ್ನ ನೋಡೋಕೆ ಹೋಗೋದಿಲ್ಲ. ಬೂಸ್ಟ್ ಯಾವಾಗಿರುತ್ತೆ ಅವನ್ನ ನೋಡಿ ಅವಕ್ಕೆ ಇನ್ನೊಂದು ಸ್ವಲ್ಪ ಬೂಸ್ಟ್ ಕೊಡ್ತಾರೆ. ಅಂದರೆ ನಿಮ್ಗೆ ನಾ ಹೇಳೋದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿರೋವಂಥದ್ದು, ಅದು ಬೂಸ್ಟ್ ಕೊಡ್ತಾರೆ. ಅವಾಗ ಏನಾಗುತ್ತಪ್ಪ ಅಂದರೆ ಅದು ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋ ವೈರಲ್ ಆಗಲಿ ಅವಾಗ ಇದು ಒಳ್ಳೆ ಒಳ್ಳೆ ಕ್ವಾಲಿಟಿ ವಿಡಿಯೋ, ಅಂದರೆ ಒಳ್ಳೆ ಕಾಂಟೆಂಟ್ ಇದೆ, ಇದಕ್ಕೆ ಇವರು ಒಳ್ಳೆಯ ಕಾಂಟೆಂಟ್ನ ಮಾಡಿದ್ದಾರೆ ಮತ್ತು ಇವರಿಗೆ ಯಾವುದು ಕಮ್ಮಿ ಇದೆಯಲ್ಲ ಅವರು ಕೊಡ್ತಾರೆ. ವಿಡಿಯೋ ಅರ್ಥ ಆಯಿತು ಅನ್ಕೋತೀನಿ. ಇಲ್ಲಿ ನಿಮಗೆ ಯಾವುದೇ ಫಾಲೋವರ್ಸ್ ಬೇಕಾಗಿಲ್ಲ ಮತ್ತು ಯಾವುದೇ ನಿಮಗೆ ಏನೂ ಅವಶ್ಯಕತೆ ಇಲ್ಲ. ನೀವು ಹೇಗೆ ಮಾಡ್ತೀರಾ ವಿಡಿಯೋನ ಸಿಂಪಲಿ ಸ್ಟಾರ್ಟ್ ಮಾಡಿ. ಯಾವುದೇ ಒಂದು ನಿಮಗೆ ಲಕ್ಸುರಿ ದುಡ್ಡು ಕೊಟ್ಬಿಟ್ಟು ನೀವು ಲೈಟಿಂಗ್ ಸೆಟಪ್ನ ತೊಗೊಂಡ್ಬಿಟ್ಟು ಆಮೇಲೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹಾಗೇನಿಲ್ಲ. ನಿಮಗೆ ಬೇಸಿಕಲಿ ನೀವು ಸ್ಟಾರ್ಟಿಂಗಿಂದ ಯಾವ ರೀತಿ ಬೇಕಾದರೂ ಜಸ್ಟ್ ಒಂದು ಸ್ಮಾರ್ಟ್ಫೋನ್ ತೊಗೊಂಡು ಹೊರಗೆ ಹೋಗಿ ಶೂಟ್ ಮಾಡಿ ಏನು ಬೇಕಾದರೂ ಅಪ್ಲೋಡ್ ಮಾಡಿ. ನಿಮ್ಮ ಲಕ್ ಇತ್ತಂದರೆ ಲಕ್ಕು ಮತ್ತು ನೀವು ಮಾಡುವಂಥ ಲಕ್ ಮೇಲೆ ಡಿಪೆಂಡ್ ಆಗೋಬೇಡಿ. ಯಾಕಪ್ಪ ಅಂತಂದರೆ ಲಕ್ ಒಂದು 99% ಸುಳ್ಳಾಗುತ್ತೆ, 1% ನಿಮ್ಮದು ಲಕ್ ಅಂತ ಹೇಳ್ಬೋದು. ನೀವು 99% ವಿಡಿಯೋ ಮೇಲೆ ಎಫರ್ಟ್ ಮಾಡಿದ್ರೆ ಅಂದರೆ, ನೀವು ವಿಡಿಯೋ ಮಾಡ್ತಿದ್ರೆ ಅಂದರೆ ನಿಮಗೆ ಒಂದಿನ ಗಿಫ್ಟ್ ಬಂದೇ ಬರುತ್ತೆ. ಬಟ್ ಮೋಜ್ ಅಪ್ಲಿಕೇಶನಲ್ಲಿ ಮಾಡೋದಿಲ್ಲ. ಯಾಕಪ್ಪ ಅಂತಂದರೆ ನಾನಲ್ಲಿ ಯೂಟ್ಯೂಬ್ನಲ್ಲಿಯೇ ಮಾಡೋದಕ್ಕೆ ತುಂಬಾ ಟೈಮ್ ಹೋಗುತ್ತೆ ಎಂಬುದನ್ನೇ. ಕಾಲೇಜ್ಗೆ ಹೋಗ್ಬೇಕು, ಕಾಲೇಜಿಂದ ಬಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂದರೆ ಯಾವುದೇ ಒಂದು ಬೇರೆ ವಿಡಿಯೋನ ಮಾಡ್ತಾರೆ. ಬಟ್ ನಾನು ಟೆಕ್ನಲ್ಲಿ ಒಂದು ಒಳ್ಳೆಯ ವಿಡಿಯೋನ ಕೊಡಬೇಕು ನಿಮಗೆ. ಯಾವುದೋ ಒಂದು ಇವತ್ತು ನಾನು ಟೆಕ್ ವಿಡಿಯೋ ಮಾಡ್ತೀನಿ, ನಾಳೆ ಒಂದು ಸಾಂಗ್ ಹಾಕ್ತೀನಿ, ನಾಳೆ ಇನ್ನೊಂದೇನೋ ಗೇಮಿಂಗ್ ವಿಡಿಯೋ ಹಾಕ್ತೀನಿ, ಆ ರೀತಿ ಬೇಡ. ಒಂದೇ ಕ್ರೈಟೀರಿಯಾಗೆ ಹೋಗಿ. ಯಾಕಪ್ಪ ಅಂದರೆ ಒಂದೇ ಕ್ರೈಟೀರಿಯಾಗೆ ಹೋದರೆ ನಿಮಗೆ ಮುಂದೆ ಹೋಗಿ ನಿಮಗೆ ಒಂದು ಒಳ್ಳೆಯ ಆಪ್ಷನ್ ಸಿಗುತ್ತೆ. ಅಂದರೆ ಟೆಕ್ ಮೇಲೆ ಒಳ್ಳೆಯ ಆಪ್ಷನ್ ಇದೆ, ಒಳ್ಳೆಯ ಒಂದು ಜಾಬ್ ಅಂತಲೇ ಅನ್ಕೋಬೋದು. ಅಂದರೆ ಈಗ ಸ್ವಲ್ಪ ಎಫರ್ಟ್ ಹಾಕಿ ಮುಂದೆ ನಿಮಗೆ ನಾನು 3 ವರ್ಷ ಆಯಿತು ಎಫರ್ಟ್ ಆಗ್ತಾ ಇರುವಂಥದ್ದು. ಆದರೆ ರೆಗ್ಯುಲರ್ ಇದ್ದರೆ 100% ನೀವು ಎಲ್ಲಾದರೂ ಒಂದು ಸಾಧನೆ ಮಾಡುತ್ತಾರೆ ಯಾವುದೇ ಒಂದು ಇದ್ರ ಮೇಲೆ. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದ ಬೆಲ್ ಐಕಾನ್ ಕೊಡಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.